ಎಲ್ಲರಿಗೂ ನಮಸ್ಕಾರ. So we were doing the design of RCC two-way slabs. So ಲಾಸ್ಟ್ 2 ಸೆಷನ್ ಮಾಡಿದ್ದೀವಿ ಡಿಸೈನ್ ಆಫ್ ಟೂ-ವೇ ಸ್ಲ್ಯಾಬ್ಸ್ ಮೇಲೆ. ಈಗ 3ನೇ ಸೆಷನ್ ಟೂ-ವೇ ಸ್ಲ್ಯಾಬ್ಸ್ ಮೇಲೆ ಮಾಡೋಣ. ಸೊ ಇವತ್ತಿನ ಪ್ರೆಸೆಂಟೇಷನ್ ಈ ರೀತಿ ಇರುತ್ತೆ. ಸೊ ರೀಕ್ಯಾಪ್ ಆಫ್ ದಿ ಲಾಸ್ಟ್ ಸೆಷನ್ಸ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ದಿ ಒನ್-ವೇ ಸ್ಲ್ಯಾಬ್ ಮತ್ತೆ ಟೂ-ವೇ ಸ್ಲ್ಯಾಬ್ ಮಧ್ಯೆ ಡಿಫ್ರೆನ್ಸ್. ಸೊ ವಿ ಹ್ಯಾವ್ ಸೀನ್ ಸೊ ಒನ್-ವೇ ಸ್ಲ್ಯಾಬ್ ಅಂದ್ರೆ ಏನು, ಟೂ-ವೇ ಸ್ಲ್ಯಾಬ್ ಅಂದ್ರೆ ಏನು ಅಂತ ಲಾಸ್ಟ್ ಸೆಷನ್ ಅಲ್ಲಿ ನೋಡ್ತಾ ಬಂದಿದ್ದೀವಿ. ಮತ್ತೆ ಒನ್-ವೇ ಸ್ಲ್ಯಾಬ್ ಅಲ್ಲಿ ಕೂಡ ಓದಿದ್ದೀರಾ. ಸೊ ಅದ್ರ ಮಧ್ಯೆ ಇರೋಂಥ ಡಿಫ್ರೆನ್ಸ್ ನ ವಿ ವಿಲ್ ಚಾರ್ಟ್ ಇಟ್ ಔಟ್ ಇನ್ ಎ ಟೇಬಲ್ ಮ್ಯಾನರ್. ಸೊ ಒಂದು ಟೇಬಲ್ ಮ್ಯಾನರ್ ಅಲ್ಲಿ ಬರೆಯೋದನ್ನ ನೋಡ್ತೀವಿ. ಸೊ ಡಿಫ್ಲೆಕ್ಷನ್ ಚೆಕ್. ಸೊ ಡಿಫ್ಲೆಕ್ಷನ್ ಚೆಕ್ ಇಸ್ ಸಿಮಿಲರ್ ಟು ದಿ ಬೀಮ್. ಸೊ ನೀವು ಸಿಂಗಲ್ ಇನ್ಫೋರ್ಸ್ ಬೀಮ್ ಅಲ್ಲಿ ಏನ್ ಮಾಡಿರ್ತೀರ ಅಥವಾ ಡಬ್ಲಿ ಬೀಮ್ ಅಲ್ಲಿ ಯಾವ ರೀತಿ ಡಿಫ್ಲೆಕ್ಷನ್ ಚೆಕ್ ಮಾಡಿರ್ತೀರ ಅದೇ ರೀತಿ ಡಿಫ್ಲೆಕ್ಷನ್ ಚೆಕ್ ಇರುತ್ತೆ ಸ್ಲ್ಯಾಬ್. ಸೊ ನಾವು ಆಲ್ರೆಡಿ ಗೊತ್ತಿದೆ ಸ್ಲ್ಯಾಬ್ ನ ಬೀಮ್ ಆಫ್ 1 ಮೀಟರ್ ವಿಡ್ತ್ ತರ ಡಿಸೈನ್ ಮಾಡ್ತೀವಿ. ಸೊ ಸಿಮಿಲರ್ ಚೆಕ್ ವಿ ವಿಲ್ ಗೋಯಿಂಗ್ ಟು ಅಡಾಪ್ಟ್. ಸೊ ನೆಕ್ಸ್ಟ್ ಡಿಸೈನ್ ಸ್ಟೆಪ್ಸ್. ಸೊ ಈ ಟೂ-ವೇ ಸ್ಲ್ಯಾಬ್ ನ ಯಾವ ರೀತಿ ಡಿಸೈನ್ ಮಾಡೋದು, ಸೊ ಹೌ ಟು ಡಿಸೈನ್ ದಿ ಟೂ-ವೇ ಸ್ಲ್ಯಾಬ್ ಅನ್ನೋದ ಸ್ಟೆಪ್ ನಲ್ಲಿ ಚಾರ್ಟ್ ಔಟ್ ಮಾಡ್ತಾ ಇರ್ತೀವಿ. ಇಲ್ಲಿವರೆಗೆ ನಾವು ರೆಸ್ಟ್ರೈನ್ ಸ್ಲ್ಯಾಬ್ ಗೆ ಮೂಮೆಂಟ್ ಕ್ಯಾಲ್ಕುಲೇಷನ್, ಸ್ಟ್ರೈನ್ ಸ್ಲ್ಯಾಬ್ ಗೆ ಮೂಮೆಂಟ್ ಕ್ಯಾಲ್ಕುಲೇಷನ್, ಸೊ ಶಿಯರ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು, ಸೊ ಅವೆಲ್ಲ ನೋಡ್ತಾ ಬಂದಿದ್ದೀವಿ. ಸೊ ಅದನ್ನ ಸ್ಟೆಪ್ಸ್ ವೈಸ್ ಅಲ್ಲಿ ಯಾವ ರೀತಿ, ಸೊ ಯಾವ ಸ್ಟೆಪ್ ಆದ್ಮೇಲೆ ಯಾವ ಸ್ಟೆಪ್ ನ ಮಾಡ್ತಾ ಹೋಗ್ತೀವಿ ಡಿಸೈನ್ ಮಾಡ್ಬೇಕಾದ್ರೆ ಸ್ಲ್ಯಾಬ್ ನ ಅದನ್ನ ನೋಡೋಣ. ಸೊ ಅಟ್ ಲಾಸ್ಟ್ ಟು ಸಮರೈಸ್ ದಿ ಥಿಯರಿ ಪಾರ್ಟ್ ಆಫ್ ದಿ ಟೂ-ವೇ ಸ್ಲ್ಯಾಬ್. So we'll have the refreshing course on MCQs. So MCQs are the main. So if you are able to answer those MCQ questions, so you are almost understand the concept ಅಂತ ಅರ್ಥ ಮಾಡ್ಕೊಳ್ಳಿ. ಸೊ MCQ questions ನ ನೀವು ಆಲ್ಮೋಸ್ಟ್ ಆನ್ಸರ್ ಮಾಡಿ ನಮ್ಮ ಜೊತೆಗೆ ನೋಡಿ ಟ್ರೈ ಮಾಡಿ. ಸೊ that is the table of content of presentation. So last session ಅಲ್ಲಿ we saw the torsional steel. ಸೊ ಟೂ-ವೇ ಸ್ಲ್ಯಾಬ್ ರೆಸ್ಟ್ರೈನ್ ಸ್ಲ್ಯಾಬ್ ಅಲ್ಲಿ ಸೊ ಮೂಮೆಂಟ್ ಅಂದ್ರೆ ರೆಸ್ಟ್ರೈನ್ ಮಾಡಿರ್ತೀವಿ. ಸೊ ಇಟ್ ಇಸ್ ನಾಟ್ ಫ್ರೀ ಟು ಮೂವ್. ಸೊ ಟಾರ್ಷನಲ್ ಮೂಮೆಂಟ್ ಫ್ರೀ ಇರಲ್ಲ. ಏನಕ್ಕೆ, ಬೀಮ್ ಜೊತೆ ಕನೆಕ್ಟ್ ಮಾಡಿರ್ತೀವಿ ಅಥವಾ ವಾಲ್ ನ ಕಂಟಿನ್ಯೂಟಿ ಮಾಡಿರ್ತೀವಿ. ಸೊ ಆ ಟೈಮ್ ಅಲ್ಲಿ ಟಾರ್ಷನಲ್ ಸ್ಟೀಲ್ ಕೊಡಬೇಕು ಅಂತ ಹೇಳಿದ್ವಿ. ಸೊ ವಿ ಸಾ ದಿ 3 ಟೈಪ್ಸ್ ಆಫ್ ದಿ ಕಾರ್ನರ್ಸ್. ಸೊ 2 ಎಡ್ಜ್ ಡಿಸ್ಕಂಟಿನ್ಯೂಸ್ ಇರೋದು, 1 ಎಡ್ಜ್ ಡಿಸ್ಕಂಟಿನ್ಯೂಸ್ ಇರೋದು, ಸೊ 2 ಎಡ್ಜ್ ಕಂಟಿನ್ಯೂಸ್ ಇರೋದು. C1 C2 C3 ಅಂತ ನೋಡಿದ್ವಿ. ಸೊ C1 ಇದ್ದಾಗ 2 ಎಡ್ಜ್ ಡಿಸ್ಕಂಟಿನ್ಯೂಸ್ ಇದ್ದಾಗ ಸೊ ವಿಲ್ ಗಿವ್ ಅಬೌಟ್ ದಿ 75% ಆಫ್ ದಿ ಮ್ಯಾಕ್ಸಿಮಮ್ ಮಿಡ್ ಸ್ಪ್ಯಾನ್ ಸ್ಟೀಲ್. ಸೊ 75% ಆಫ್ ದಿ ಮ್ಯಾಕ್ಸಿಮಮ್ ಮಿಡ್ ಸ್ಪ್ಯಾನ್ ಸ್ಟೀಲ್ ಕೊಡ್ತೀವಿ. ಅದು ಬಂದು ಫಾರ್ ಎ ಡಿಸ್ಟೆನ್ಸ್ ಆಫ್ LX/5. ಸೊ LX/5 ಇನ್ ಬೋತ್ ಡೈರೆಕ್ಷನ್. ಸೊ ಒಂದು ಸ್ಕ್ವೇರ್ ಮ್ಯಾಟ್ ತರ ಟಾಪ್ ಮತ್ತೆ ಬಾಟಮ್ ಕೊಡ್ತೀವಿ. ಸೊ C2 ನಲ್ಲಿ ಬಂದಾಗ ಸೊ C1 ಗೆ ಕೊಡೋ ಸ್ಟೀಲ್ ಅಲ್ಲಿ ಸೊ 75% ಆಫ್ ದಿ ಮಿಡ್ ಸ್ಪ್ಯಾನ್ ಏನ್ ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ 50% ನ C2 ಇಫ್ ದಿ ಕಾರ್ನರ್ ಇಸ್ ಆಫ್ C2 ಅಂದ್ರೆ 1 ಎಡ್ಜ್ ಕಂಟಿನ್ಯೂಸ್ ಇನ್ನೊಂದು ಎಡ್ಜ್ ಡಿಸ್ಕಂಟಿನ್ಯೂಟಿ ಇದ್ದಾಗ ಸೊ ಟಾರ್ಷನಲ್ ಸ್ಟೀಲ್ ನ ಕೊಡ್ತೀವಿ. ಸೊ 2 ಎಡ್ಜ್ ಕಂಟಿನ್ಯೂಟಿ ಇದ್ರೆ ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ದಿ ಟಾರ್ಷನಲ್ ಸ್ಟೀಲ್ ಅಂತ ನೋಡಿದ್ವಿ. ಸೊ ಅನ್ರೆಸ್ಟ್ರೈನ್ಡ್ ಸ್ಲ್ಯಾಬ್ ಅಂದ್ರೆ ಸೊ ದ ಕಾರ್ನರ್ಸ್ ಆರ್ ಫ್ರೀ ಟು ಲಿಫ್ಟ್ ಅನ್ನೋ ಕಾನ್ಸೆಪ್ಟ್ ನ ನೋಡಿದ್ದೀವಿ. ಸೊ ಮೊಮೆಂಟ್ ಕ್ಯಾಲ್ಕುಲೇಷನ್ ಅದು ಬಂದು ಸೊ ಪೇಜ್ ನಂಬರ್ 91 ಅಲ್ಲಿ ಇದೆ. ಸಪರೇಟ್ ಟೇಬಲ್ ನಂಬರ್ 27 ಅಲ್ಲಿ ಇದೆ ಅಂತ ನೋಡಿದ್ದೀವಿ. ಸೊ ಶಿಯರ್ ಫೋರ್ಸ್ ಕಂಪ್ಯೂಟೇಷನ್. ಸೊ ಶಿಯರ್ ಫೋರ್ಸ್ ಸೊ ಇನ್ ಎ ಟೂ-ವೇ ಸ್ಲ್ಯಾಬ್ ಇಸ್ ಈಕ್ವಲ್ ಟು V is equal to W into LX/2. ಸೊ ರೆಸ್ಟ್ರೈನ್ ಆಗಲಿ ಅನ್ರೆಸ್ಟ್ರೈನ್ ಆಗಲಿ ಅದೆಲ್ಲ ಏನು ಡಿಫ್ರೆನ್ಸ್ ಬರೋದಿಲ್ಲ. ಸೊ ಟೂ-ವೇ ಸ್ಲ್ಯಾಬ್ ಅಂದ ತಕ್ಷಣ ಬೇಸ್ಡ್ ಆನ್ ದಿ ಲೋಡಿಂಗ್ ಪ್ಯಾಟರ್ನ್. ಸೊ ಒಂದು ಟ್ರೆಪೆಸಾಯ್ಡಲ್ ಶೇಪ್ ಅಲ್ಲಿ ಲೋಡ್ ಆಗುತ್ತೆ ಫಾರ್ ದಿ ಲಾಂಗರ್ ಬೀಮ್. ಸೊ ಟ್ರಯಾಂಗುಲರ್ ಶೇಪ್ ಅಲ್ಲಿ ಲೋಡ್ ಬಂದು ಶಾರ್ಟರ್ ಬೀಮ್ ಆಗುತ್ತೆ. ಸೊ ಅದರಲ್ಲಿ ನಾವು ಶಿಯರ್ ಫೋರ್ಸ್ ಕಂಪ್ಯೂಟೇಷನ್ ಬಂದು ಈ ತರ ಮಾಡ್ತೀವಿ. ಸೊ ಶಿಯರ್ ಫೋರ್ಸ್ ಅಲ್ಲಿ ಪ್ರಿಡಾಮಿನೆಂಟ್ ಇರೋದಿಲ್ಲ ಸ್ಲ್ಯಾಬ್ಸ್ ಗಳಲ್ಲಿ. ಸೊ ಸಿನ್ಸ್ ವಿ ವಿಲ್ ಕನ್ಸಿಡರ್ ದಿ 1 ಮೀಟರ್ ವಿಡ್ತ್ ಆಫ್ ದಿ ಬೀಮ್. ಸೊ 1 ಮೀಟರ್ ವಿಡ್ತ್ ಆಫ್ ದಿ ಬೀಮ್ ನ ಕನ್ಸಿಡರ್ ಮಾಡಿ ಡಿಸೈನ್ ಮಾಡೋದ್ರಿಂದ ಸೊ ಅಷ್ಟೊಂದು ಪ್ರಿಡಾಮಿನೆನ್ಸಿ ಬರೋದಿಲ್ಲ. ಸೊ ಶಿಯರ್ ಚೆಕ್ ನ ಆಲ್ಮೋಸ್ಟ್ ಕೆಲವೊಂದ್ಸಲಿ they will neglect. So it is almost safe in the shear check ಅಂತ ನಾವು ಹೇಳ್ಬೋದು neglect ಅನ್ನಕ್ಕಿಂತ. So 99% of the cases will be safe in the shear check. So we saw the effective span to depth ratio. So LEX by D ratio. So 35 if it is 250 steel.
So we will multiply with the ratio of 0.8 if it is a high strength deformed parts. So minimum reinforcement, so is to 0.15% of the total cross section area, total sectional area. So if it is a mild steel, 0.12% if it is a HYST parts. So 0.12% of the cross sectional area, total cross sectional area. So maximum diameter of the reinforcing part. So ಎಷ್ಟು ಇರಬೇಕು D by 8. So it should not be more than capital D by 8, total depth by 8. The size of the bar should not be greater than D by 8. So maximum spacing, we have seen the maximum spacing 300 mm or 3 times the effective depth. Okay, so this is about the last session. So ಈಗ ಬಂದಾಗ ಡಿಫ್ರೆನ್ಸ್, ಸೊ ಈ ಒನ್ ವೇ ಸ್ಲ್ಯಾಬ್ ಮತ್ತು ಟೂ ವೇ ಸ್ಲ್ಯಾಬ್ಗೆ ಡಿಫ್ರೆನ್ಸ್. ಸೊ ಈಗ ಬೇಸಿಕಲಿ ಇಫ್ ಐ ಡಿಸ್ಕ್ರೈಬ್, ಸೊ ಒಂದು ಒನ್ ವೇ ಸ್ಲ್ಯಾಬ್ ಮತ್ತು ಟೂ ವೇ ಸ್ಲ್ಯಾಬ್ನ ಡಿಸ್ಕ್ರೈಬ್ ಮಾಡ್ಬೇಕಾದ್ರೆ, ಸೊ ಒನ್ ವೇ ಸ್ಲ್ಯಾಬ್ ಅಂದರೆ ಏನು? ಸೊ ಬೇಸಿಕಲಿ ಇಟ್ ರಿಕ್ವೈರ್ಸ್ ಎ ಟೂ ಸಪೋರ್ಟ್. ಸೊ ಎರಡು ಸಪೋರ್ಟ್ ಬೇಕಾಗುತ್ತೆ ಆನ್ ದಿ ಲಾಂಗರ್ ಎಡ್ಜ್ ಆಫ್ ದಿ ಲಾಂಗರ್ ಎಡ್ಜ್ ಆಫ್ ದಿ ಸ್ಲ್ಯಾಬ್. ಸೊ ಅಲ್ಲಿ ಸಪೋರ್ಟ್ ಇದ್ರೆ ಸಾಕು. ಸೊ ನಾಲ್ಕು ಸೈಡು ಸಪೋರ್ಟ್ ಬೇಕಿಲ್ಲ. only two, if it is two supported, so if the longer edge is supported, that is sufficient in one way slab. So two way slab alli all the four edges need to be supported. So main reinforcement, so the main reinforcement is provided perpendicular to the longer edge athwa parallel to the shorter span. So alli provide madare one side main reinforcement provide madare saku. So another side alli enirutte distribution parts irutte in order to avoid the secondary effects. ಅಲ್ಲಿ ಡಿಸ್ಟ್ರಿಬ್ಯೂಷನ್ ಬಾರ್ಸ್ ಇರುತ್ತೆ. ಸೊ ಇದರಲ್ಲಿ ಸೊ ಬೆಂಡಿಂಗ್ ಬೋಲ್ಡ್ ಶೇಪ್ ಬರೋದ್ರಿಂದ, ಸೊ ಎರಡು ಸೈಡ್ ಮೂಮೆಂಟ್ಸ್ ಬರೋದ್ರಿಂದ ಏನಾಗುತ್ತೆ, ಮೇನ್ ರಿಇನ್ಫೋರ್ಸ್ಮೆಂಟ್ ಶುಡ್ ಬಿ ಗಿವನ್ ಇನ್ ಬೋತ್ ದಿ ಡೈರೆಕ್ಷನ್. ಸೊ ಎರಡು ಡೈರೆಕ್ಷನ್ ಅಲ್ಲಿ ಮೇನ್ ರಿಇನ್ಫೋರ್ಸ್ಮೆಂಟ್ ಬರುತ್ತೆ. ಅದಾದ್ಮೇಲೆ ಎಡ್ಜ್ ಸ್ಟ್ರಿಪ್ ಅಲ್ಲಿ ನೆಗೆಟಿವ್ ಸ್ಟೀಲ್ ಕೂಡ ಬರುತ್ತೆ. ಸೊ ಆಗಿಂಗ್ ಮೂಮೆಂಟ್ಗೆ ಸೊ ಟೆನ್ಷನ್ ಸ್ಟೀಲ್ ಅಟ್ ದಿ ಟಾಪ್ ಕೂಡ ಬರುತ್ತೆ. Next, loads. So whatever the load you are going to apply on the one way slab, ಏನಾಗ್ತದೆ, it is going to, the slab is going to be divided into the two parts, so parallel to the longer edge. So and half of the load is transferred to one longer beam, so another half of the load will be transferred to the another beam. So basically the slab is divided into two parts. So ಇದರಲ್ಲಿ ಬಂದಾಗ load transfer ಯಾವ ರೀತಿ ಆಗ್ತದೆ, so the slab is divided into trapezoidal area. ನೋಡಿದ್ದೀರಾ ನೀವು? ಸೊ trapezoidal area ತರ ಡಿವೈಡ್ ಆಗಿದೆ, ಇನ್ನೊಂದು ಟ್ರಯಾಂಗುಲರ್ ಪೋರ್ಷನ್ ತರ ಡಿವೈಡ್ ಆಗುತ್ತೆ. ಸೊ ಲಾಂಗರ್ ಎಡ್ಜ್ ಆಫ್ ದಿ ಬೀಮ್ ಅಲ್ಲಿ ಬಂದು trapezoidal ಲೋಡಿಂಗ್ ಆಗುತ್ತೆ. ಸೊ ಶಾರ್ಟರ್ ಎಡ್ಜ್ ಅಲ್ಲಿ ಬಂದು ಇಟ್ ವಿಲ್ ಬಿ ಇನ್ ದಿ ದಿಸ್ ಒನ್, ಸೊ ಟ್ರಯಾಂಗುಲರ್ ಪೋರ್ಷನ್. ಸೊ loads are carried along the both the direction in the two way slab. Means ಶಾರ್ಟರ್ ಎಡ್ಜ್ ಅಲ್ಲಿ ಕ್ಯಾರಿ ಆಗುತ್ತೆ, ಲಾಂಗರ್ ಎಡ್ಜ್ ಅಲ್ಲಿ ಕ್ಯಾರಿ ಆಗುತ್ತೆ ಅಂತ ಅರ್ಥ. ಸೊ ಸಪೋರ್ಟ್, ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಏನು, ಒಂದು ಲೆಂತ್ ಬೈ ಬ್ರೆತ್ ಅಥವಾ LEX ಬೈ LEY ಬೈ LEX, ಇಫ್ ಇಟ್ ಇಸ್ ಲೆಸ್ ದೆನ್ 2 ಅಂದರೆ ಒನ್ ವೇ ಸ್ಲ್ಯಾಬ್. ಸೊ ಒನ್ ವೇ ಸ್ಲ್ಯಾಬ್ ಆದ್ದರಿಂದ ಅಲ್ಲಿ ಬಂದು ಸಪೋರ್ಟ್ ಬೀಮ್ಸ್ ಅಥವಾ ವಾಲ್ ಬಂದು ಪ್ಯಾರಲಲ್ ಟು ದಿ ಲೆಂತ್ ಆಫ್ ದಿ ಬೀಮ್ಗೆ ಕೊಟ್ಟರೆ ಸಾಕು ಸಪೋರ್ಟ್. ಸೊ ಜನರಲಿ ಸಪೋರ್ಟೆಡ್ ಆನ್ ಆಲ್ ದಿ ಸೈಡ್ಸ್ ಆಫ್ ದಿ ವಾಲ್ ಆರ್ ಬೀಮ್ or even three sides. Minimum 3 sides is sufficient. So ಯಾವಾಗ ಟೂ ವೇ ಸ್ಲ್ಯಾಬ್ ಅಂತೀವಿ, when length by breadth ಅಥವಾ LEY by LEX is less than or equal to 2 ಅಂದಾಗ it is called as the two way slab. So length by breadth ಅಂತಾನು ಯೂಸ್ ಮಾಡಬಹುದು. ಏನಕ್ಕೆ? So the longer dimension is taken as length, the shorter dimension is taken as the width. So deflected shape. So we know that, ಸೊ ಇದರಲ್ಲಿ ಅದರಲ್ಲಿ ಒನ್ ವೇ ಸ್ಲ್ಯಾಬ್ ಅಲ್ಲಿ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಟೂ ವೇ ಸ್ಲ್ಯಾಬ್ ಅಲ್ಲಿ ಯಾವ ತರ? ಸೊ ಯು ಆರ್ ಕರೆಕ್ಟ್, ಇಟ್ ಇಸ್ ಎ ಬೌಲ್ ಶೇಪ್. ಸೊ ಅಥವಾ ಸಾಸರ್ ಶೇಪ್ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಒಂದು ಬೌಲ್ ಶೇಪ್ ಅಥವಾ ಸಾಸರ್ ಶೇಪ್ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಬಂದಾಗ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಸೊ ಬೆಂಡಿಂಗ್, so bending moment ಯಾವ ರೀತಿ ಬರುತ್ತೆ, it is perpendicular to the supporting edge. So only one side will be this one, so the bending moment will develop in the
perpendicular to the supporting edge. So two-way slabs ಅಲ್ಲಿ so bend in the both the direction. So ಎರಡೂ direction ಅಲ್ಲಿ bend ಆಗುತ್ತೆ. So both direction ಅಲ್ಲಿ ನಾವು steel ನ ನಾವು ಕೊಡಬೇಕಾಗುತ್ತೆ bending. So quantity of steel. So ಇದರಲ್ಲಿ ಬಂದಾಗ two-way slab ಅಲ್ಲಿ ನಿಮಗೆ ಗೊತ್ತಿರಂಗೆ ಸೊ ಬೋತ್ ಡೈರೆಕ್ಷನ್ ಅಲ್ಲಿ ಸ್ಟೀಲ್ ಕೊಡಬೇಕಾಗುತ್ತೆ, ಟಾಪ್ ಸ್ಟೀಲ್ ಕೊಡಬೇಕಾಗುತ್ತೆ. ಆದರೆ one-way slab ಅಲ್ಲಿ ಒಂದು ಡೈರೆಕ್ಷನ್ ಅಲ್ಲಿ ಸ್ಟೀಲ್ ಸಫಿಷಿಯಂಟ್. ಸೊ ಹಾಗಾಗಿ ಏನಾಗುತ್ತೆ, ದ ಕ್ವಾಂಟಿಟಿ ಆಫ್ ದ ಸ್ಟೀಲ್ ಇನ್ one-way slab ಇಸ್ ಕಂಪೇರಿಟಿವ್ಲಿ ಲೆಸ್ ಕಂಪೇರ್ಡ್ ಟು ದ two-way slab. ಸೊ one-way slab ಅಲ್ಲಿ ಸ್ಟೀಲು ಕಮ್ಮಿ ಆಗುತ್ತೆ. two-way slab ಅಲ್ಲಿ ಎರಡು ಸೈಡ್ ಬೆಂಡಿಂಗ್ ಆಗಿರೋದ್ರಿಂದ ಎರಡು ಸೈಡ್ ಮೇಲೆ ರಿಇನ್ಫೋರ್ಸ್ಮೆಂಟ್ ಕೊಡ್ತೀವಿ. ದ ಸ್ಪೇಸಿಂಗ್ ವಿಲ್ ಬಿ ವೆರಿ ಕ್ಲೋಸರ್. ಸೊ ಕಂಪೇರಿಟಿವ್ಲಿ ಸೊ ಇಲ್ಲಿ ನಾವು ಸೆಕೆಂಡರಿ ಸ್ಟೀಲ್ ಕೊಟ್ಟರು ಸ್ಪೇಸಿಂಗ್ ದೂರದಲ್ಲಿ ಕೊಡ್ಬೋದು ಫಾರ್ ಟೆಂಪರೇಚರ್ ಅಂಡ್ ಅದರ್ ಎಫೆಕ್ಟ್ಸ್. ಆದರೆ ಇಲ್ಲಿ ಸ್ಪೇಸಿಂಗು ಕಮ್ಮಿ ಕೊಡಬೇಕು, ಲೋಡ್ ಕಮ್ಮಿ ಇದ್ರು. ಸೊ ಹಾಗಾಗಿ ಆಮೇಲೆ ಟಾಪ್ ಸ್ಟೀಲ್ ಎಡ್ ಸ್ಟ್ರಿಪ್ ಅಲ್ಲಿ ಟಾಪ್ ಸ್ಟೀಲ್ ಅನ್ನು ಕೊಡಬೇಕು. ಹಾಗಾಗಿ ದ ಟೋಟಲ್ ಕ್ವಾಂಟಿಟಿ ಆಫ್ ದ ಸ್ಟೀಲ್ ಇನ್ two-way slab ಇಸ್ ಮೋರ್. ಸೊ ಡಿಸೈನಿಂಗ್ ಡೆಪ್ತ್. ಸೊ ಡಿಸೈನಿಂಗ್ ಡೆಪ್ತ್ ಬಂದಾಗ one-way slab ಅಲ್ಲಿ ಸೊ ಇಫ್ ಯು ಕನ್ಸಿಡರ್ the total quantity of the steel given in one-way slab is comparatively less to the two-way slab. So one-way slab ಅಲ್ಲಿ ಕೊಟ್ಟಿರೋ reinforcement two-way slab ಗಿಂತನೂ ಕಮ್ಮಿ ಇದೆ. ಸೊ ಹಾಗಾಗಿ ಏನಾಗುತ್ತೆ, ನಾವು ಡಿಫ್ಲೆಕ್ಷನ್ ಶೇಪ್ ಚೆಕ್ ಮಾಡ್ಬೇಕಾದ್ರೆ ಸೊ ದ ಸ್ಟ್ರೆಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು KT ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಸೊ ಡಿಫ್ಲೆಕ್ಷನ್ ವಿಲ್ ಬಿ ಮೋರ್. ಸೊ ಲೆಸ್ ಸ್ಟೀಲ್ ಕೊಟ್ಟಿರೋದ್ರಿಂದ ಸೊ ಹಾಗಾಗಿ ವಿ ಹ್ಯಾವ್ ಟು ಗೋ ಫಾರ್ ದಿ ಮೋರ್ ಡೆಪ್ತ್. ಸೊ one-way slab ಅಲ್ಲಿ ಡೆಪ್ತ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಕ್ವಾಂಟಿಟಿ ಆಫ್ ದಿ ಸ್ಟೀಲ್ ಪ್ರೊವೈಡೆಡ್ ಇಸ್ ಲೆಸ್. ಆದರೆ ಇದರಲ್ಲಿ ಬಂದಾಗ two-way slab ಅಲ್ಲಿ ಕ್ವಾಂಟಿಟಿ ಆಫ್ ದಿ ಸ್ಟೀಲ್ ಪ್ರೊವೈಡೆಡ್ ಇಸ್ ಮೋರ್. ಸೊ ಜಾಸ್ತಿ ಕೊಟ್ಟಿರ್ತೀವಿ, ಹಾಗಾಗಿ ಡೆಪ್ತ್ ರಿಕ್ವೈರ್ಮೆಂಟ್ ವಿಲ್ ಆಲ್ಸೋ ಬಿ ದಿ ಲೆಸ್. ಸೊ ಡೆಪ್ತ್ ರಿಕ್ವೈರ್ಮೆಂಟ್ ವಿಲ್ ಬಿ ಲೆಸ್ ಇನ್ two-way slab. ಸೊ ಕಂಪ್ಯಾರಿಸನ್ one-way slab two-way slab ತುಂಬ ಏನು ವೇರಿಯೇಷನ್ ಬರಲ್ಲ, ಸ್ಮಾಲ್ ವೇರಿಯೇಷನ್ಸ್ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್. ಸೊ one-way slab ಅಲ್ಲಿ ನಿಮ್ಮ ಕಾಲೇಜ್ಗಳಲ್ಲಿ ಕಾರಿಡಾರ್ ಇರುತ್ತೆ, ಲಾಂಗ್ ಕಾರಿಡಾರ್ ಅನ್ನ ವಿ ಕ್ಯಾನ್ ಡಿಸೈನ್ ಆಸ್ ಎ one-way slab. ಸೊ ಎಲ್ಲಿ ವಿಡ್ತ್ ಕಮ್ಮಿ ಇದೆ, ಲೆಂತ್ ಜಾಸ್ತಿ ಇದೆ ಅಂತ ಕಡೆ, ಅಥವಾ ನಮ್ಮ ಚರ್ಚಗಳನ್ನ ನಾವು one-way slab ತರ ಡಿಸೈನ್ ಮಾಡ್ಬೋದು. two-way slab ಅಂದಾಗ ಯೂಶಲಿ ನಿಮ್ಮ ಕ್ಲಾಸ್ ರೂಮ್ಗಳನ್ನ ಅಬ್ಸರ್ವ್ ಮಾಡಿ. ಸೊ ಕ್ಲಾಸ್ ರೂಮ್ನ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ವಿಡ್ತ್ ಲೆಂತ್ ತುಂಬ ಡಿಫ್ರೆನ್ಸ್ ಇರಲ್ಲ. ಸೊ ತುಂಬ ಡಿಫ್ರೆನ್ಸ್ ಇದೆ ಅಂದರೆ ಅದು one-way slab. ಸೊ ಹೆಂಗೆ ಚೆಕ್ ಮಾಡಬೇಕು, Ly/Lx ಲಾಂಗರ್ ಲೆಂತ್ ಬೈ ಶಾರ್ಟರ್ ಲೆಂತ್ನ ಚೆಕ್ ಮಾಡಿದ್ರೆ ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಬಂದರೆ ಅದನ್ನು two-way slab. ಸೊ ನಾರ್ಮಲ್ ಬಿಲ್ಡಿಂಗ್ಸ್, ನಾರ್ಮಲ್ ಸ್ಟೋರೀಸ್ ಎಲ್ಲ ಅದು two-way slab ಬರುತ್ತೆ. ಸೊ ನಾವು ಬಿಲ್ಡಿಂಗಲ್ಲಿ ರೂಮಲ್ಲ ಒಂದು ಸೈಡ್ ಲೆಂತ್ ಜಾಸ್ತಿ ಇರಬೇಕು, ವಿಡ್ತ್ ಕಮ್ಮಿ ಇರಬೇಕು ಅಂತ ಮಾಡಲ್ಲ. ಆಲ್ಮೋಸ್ಟ್ ಸ್ಕ್ವೇರ್ ಪ್ಯಾಟರ್ನಲ್ಲಿ ಎಲ್ಲರೂ ನಾವು ಇಷ್ಟಪಡ್ತೀವಿ. ಸೊ two-way slabs ಅಲ್ಲಿ ನೋಡ್ಬೋದು. So these are the few differences between the one-way slab and the two-way slab. So one important question on the examination point of view ಗೆ ನೋಡಬೇಕು ಅಂದ್ರೆ ಸೊ one-way slab and two-way slab the differences ನ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಬರಬಹುದು. ಸೊ ನೆಕ್ಸ್ಟ್ ಡಿಫ್ಲೆಕ್ಷನ್. ಸೊ ಡಿಫ್ಲೆಕ್ಷನ್ ಚೆಕ್ ನ ಯಾವ ರೀತಿ ಬೀಮನ್ ಮಾಡ್ತಾರೆ ಅದೇ ರೀತಿ ಕೂಡ ಇಲ್ಲನ್ನ ಡಿಫ್ಲೆಕ್ಷನ್ ಚೆಕ್ ನ ಮಾಡಬೇಕಾಗುತ್ತೆ. ಸೊ ಏನೋ ನೀವು ಸ್ಟೀಲ್ ಎಲ್ಲ ಕಂಡುಹಿಡಿತೀರಾ, MX ಡೈರೆಕ್ಷನ್ MY ಡೈರೆಕ್ಷನ್ ಸ್ಟೀಲ್ ಎಲ್ಲ ಮಾಡಿರ್ತೀರಾ. ಸೊ MX ಡೈರೆಕ್ಷನ್ ಅಲ್ಲಿ ಸೊ ಸ್ಟೀಲ್ ಬಂದಿರುತ್ತೆ, ನೀವು ಬಂದಿರೋ ಸ್ಟೀಲ್ಗಿಂತನೂ ಏನು ಮಾಡ್ತೀರಾ, ರಿಕ್ವೈರ್ಡ್ಗಿಂತನೂ ಪ್ರೊವೈಡೆಡ್ ವಿಲ್ ಬಿ ಮೋರ್. ಏನಕ್ಕೆ? ಸೊ ರಿಕ್ವೈರ್ಡ್ಗಿಂತನೂ ಈ ಪ್ರೊವೈಡೆಡ್ ಏನಕ್ಕೆ ಮೋರ್ ಆಗುತ್ತೆ ಅಂದರೆ ನಮಗೆ ಎಷ್ಟು ಒಂದು 1300 ಅಂದರೆ 1300 ಮಿಲಿಮೀಟರ್ ಸ್ಕ್ವೇರ್ ಆಫ್ ರಿಇನ್ಫೋರ್ಸ್ಮೆಂಟ್ ಬೇಕು ಅಂದಾಗ ನಾವು ಸ್ಪೇಸಿಂಗ್ ಬಂದು ಆಡ್ ನಂಬರ್ ಅಲ್ಲಿ ಕೊಡೋಕ್ಕಾಗಲ್ಲ, ಅಥವಾ ನಂಬರ್ ಆಫ್ ಕ್ಯಾಲ್ಕುಲೇಟ್ ಬಾರ್ಸ್ ಮಾಡಿದಾಗ ಸೊ ಫ್ರಾಕ್ಷನ್ ಬಂದರೆ ನಾವು ವಿಲ್ ರೌಂಡ್ ಅಪ್ ಟು ದಿ ಹೈಯರ್ ನಂಬರ್. ಸೊ ಹೈಯರ್ ನಂಬರ್ಗೆ ರೌಂಡ್ ಅಪ್ ಮಾಡಿದಾಗ ಏನಾಗುತ್ತೆ, ಸೊ ಜಾಸ್ತಿ ಸ್ಟೀಲ್ ಕೊಡ್ತೀವಿ. ಪ್ರಾಕ್ಟಿಕಲಿ ವಿ ಕಾಂಟ್ ಗಿವ್ ದಿ ಫ್ರಾಕ್ಷನ್, ಅಥವಾ ಪ್ರಾಕ್ಟಿಕಲಿ ವಿ ಕಾಂಟ್ ಡಿಫೈನ್ ದಿ ಫ್ರಾಕ್ಷನಲ್ ಸ್ಪೇಸಿಂಗ್. ಸೊ ಇದರಲ್ಲಿ ಸ್ವಲ್ಪ ನಿಯರ್ ಬೈ ಮಾಡ್ಬೋದು. ಆದರೆ ಬೀಮ್ಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಬರುತ್ತೆ. AST ಪ್ರೊವೈಡೆಡ್ ಟು AST ರಿಕ್ವೈರ್ಡ್. ಸ್ವಲ್ಪ ನೀವು ಸರಿಗೆ ಆಪ್ಟಿಮೈಸ್ ಮಾಡಿ ಬಾರ್ಸ್ನ ಪ್ರಪೋರ್ಷನೇಟ್ ಮಾಡಲಿಲ್ಲ ಅಂದರೆ ಸೊ ಹಾಗಾಗಿ AST ರಿಕ್ವೈರ್ಡ್ ಡಿವೈಡ್ ಬೈ AST ಪ್ರೊವೈಡೆಡ್. ಸೊ ಮಲ್ಟಿಪ್ಲೈ ಬೈ 5 into 0.58 ಮಾಡಿದ್ರೆ ಸ್ಟ್ರೆಸ್ ಇನ್ ದ ಸ್ಟೀಲ್ ಬರುತ್ತೆ. ಸೊ ಈ ಸ್ಟ್ರೆಸ್ ಇನ್ ದ ಸ್ಟೀಲ್ ಸೊ 100% ಆಫ್ ದ ಸ್ಟೀಲ್ ಪ್ರೊವೈಡೆಡ್
So compare ಮಾಡಿ you can read out the KT value from the figure 4 of the IS456. So KT value ನ ಕಂಡುಹಿಡಿಯುವಾಗ so KT value ನ ಯೂಸ್ ಮಾಡಿಕೊಂಡು LD by max. So L by D max ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. So L by D max is equal to 20 times the KT simply supported beam ಗಳಿಗೆ. So ಅದೇ ತರ slab 20 times the KT ನ ಯೂಸ್ ಮಾಡ್ತಾರೆ since the slab is designed as the beam. So L by D provided ಅಂದ್ರೆ so L ಅಂದ್ರೆ ಇಲ್ಲಿ effective length, so ಇಲ್ಲಿ shorter span ನ ಕನ್ಸಿಡರ್ ಮಾಡ್ತೀವಿ. So LEX will be the shorter one. So LEX ನ divided by the DX ಮಾಡಿದ್ರೆ ನಿಮಗೆ that will be the L by D provided. So if the L by D max is greater than L by D provided, then the slab is safe in deflection. So slab deflection ಅಲ್ಲಿ safe ಆಗುತ್ತೆ ಅಂತ. So generally deflection ನಮ್ಮ syllabus ಅಲ್ಲಿ there is no need to check ಅಂತ ಮಾಡಿದ್ದಾರೆ. So but procedure wise ತಿಳ್ಕೊಬೇಕಾಗಿರೋದ್ರಿಂದ ನಾವು ಇದನ್ನ ಕೂಡ so few steps ಅಲ್ಲಿ explain ಮಾಡಿದ್ವಿ. So problem ಕೂಡ ಮಾಡೋಣ. So ಯಾವ ರೀತಿ deflection check ನ ಮಾಡಬೇಕು ಅಂತ. Okay. This is all about the deflection. So it is similar to the beam design. So design steps for the 2-way slab. So design steps ನ ಯಾವ ರೀತಿ ಕ್ಯಾರಿ ಔಟ್ ಮಾಡಬೇಕು, ಡಿಸೈನ್ ನ ಯಾವ ತರ ನಾವು ವರ್ಕೌಟ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಸ್ಲ್ಯಾಬ್ ಲೆಂತ್ ಕೊಟ್ಟಿರ್ತಾರೆ. ಸೊ ಎರಡರ ಲೆಂತ್ ಅನ್ನ L/LX ರೇಷಿಯೋನ ಚೆಕ್ ಮಾಡಬೇಕು. ಸೊ ಈ ರೇಷಿಯೋನ ಚೆಕ್ ಮಾಡಿದಾಗ ಗ್ರೇಟರ್ ದೆನ್ 2 ಇದ್ದರೆ ಏನದು 1-way ಸ್ಲ್ಯಾಬ್. ಸೊ ಇಫ್ ಇಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಹಂಗಿದ್ರೆ 2-way ಸ್ಲ್ಯಾಬ್. ಸೊ ಚೆಕ್ ಫಾರ್ 1-way and 2-way slabs ನ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ 2-way ಸ್ಲ್ಯಾಬ್ ನಾವು ಡಿಸೈನ್ ಮಾಡ್ತಾ ಇರೋದ್ರಿಂದ 2-way ಸ್ಲ್ಯಾಬ್ ಬಂತು ಅಂತ ಅನ್ಕೊಳ್ಳಿ. ಸೊ 2-way ಸ್ಲ್ಯಾಬ್ ಬಂದರೆ ಸೊ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಬಂದಾಗ ನೆಕ್ಸ್ಟ್ ಸೊ ವಿ ನೋ ದಟ್ ಸಿಂಪ್ಲಿ ಸಪೋರ್ಟೆಡ್ ಸ್ಲ್ಯಾಬ್ಗೆ ಸೊ ಶಾರ್ಟರ್ ಸ್ಪ್ಯಾನ್ ಟು ಡೆಪ್ತ್ ರೇಷಿಯೋ ಇಸ್ ಟೇಕನ್ ಆಸ್ 35. ಅದಕ್ಕೆ ಮೈಲ್ಡ್ ಸ್ಟೀಲ್ಗೆ HYSD ಬಾರ್ಸ್ಗೆ ಮಲ್ಟಿಪ್ಲೈ ಬೈ 0.8. ಸೊ ಇದು ನಮಗೆ ಗೊತ್ತಿದೆ ಎಫೆಕ್ಟಿವ್ ಲೆಂತ್. ನಾವು ಏನು ಅಂದರೆ ಥರ್ಡ್ ಪಾಯಿಂಟ್ ಅಲ್ಲಿ ವಿ ಕ್ಯಾನ್ ಅಸ್ಯೂಮ್ ದಿ ಟೋಟಲ್ ಲೆಂತ್ ಬಿಟ್ವೀನ್ 100 to 150 mm. ಸೊ ಸಮ್ಟೈಮ್ಸ್ ಸೇಫರ್ ಸೈಡಲ್ಲಿ 150 mm ನ ಅಸ್ಯೂಮ್ ಮಾಡ್ಕೋಬೋದು. ಆದರೆ ಕೆಲವೊಂದು ಸರ್ತಿ ಲೆಂತ್ ಎಲ್ಲ ಜಾಸ್ತಿ ಇದೆ ಅಂದಾಗ ಸೊ 150 mm ಗಿಂತನೂ ಜಾಸ್ತಿ ಬರಬೇಕಾಗ್ಬೋದು. ಸೊ ಹಾಗಾಗಿ ಸೊ ಇದ್ರ ಬೇಸಿಸ್ ಮೇಲೆ ಅಸಂಪ್ಷನ್ ಮಾಡ್ಕೊಳ್ಳೋ ಬದಲು ಸೊ ಐ ವಿಲ್ ಟೇಕ್ ಡಿ ಆಸ್ LX/28. ಸೊ HYSD ಬಾರ್ಸ್ 28 ಅಂತಾನೆ ತಗೊಳ್ಳಿ. ಸೊ ಇದರಲ್ಲೂ ಮಾಡ್ಕೊಳ್ಳಿ. ಹೈಯರ್ ಫ್ರಾಕ್ಷನ್ ಇದ್ರೂ ನಾವು ಲೋವರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕಾದ್ರೆ ಚೆಕ್ ಮಾಡೋಣ ಡಿಸೈನ್ ಮಾಡಬೇಕಾದ್ರೆ. ಸೊ ಇದರಲ್ಲಿ ಒಂದು ಅಪ್ರಾಕ್ಸಿಮೇಟ್ ಡೆಪ್ತ್ಗೆ ನಾವು ವರ್ಕೌಟ್ ಮಾಡ್ಕೊತೀವಿ. ಸೊ ಇದರಲ್ಲಿ ನಾವು ಟೋಟಲ್ ಡೆಪ್ತ್ ಬಂದಿದೆ. ಸೊ ಡೆಪ್ತ್ ಅಲಾಂಗ್ ದಿ ಎಕ್ಸ್ ಡೈರೆಕ್ಷನ್. ರೀಇನ್ಫೋರ್ಸ್ಮೆಂಟ್ ಯಾವಾಗಲೂ MX ಬಾಟಮಲ್ಲಿ ಕೊಡ್ತಾರೆ, MY ಮೇಲ್ಗಡೆ ಕೊಡ್ತಾರೆ ಸೆಕೆಂಡ್ ಲೇಯರ್. ಸೊ DX ಬಂದು ಟೋಟಲ್ ಡೆಪ್ತ್ ಮೈನಸ್ ದಿ ಕ್ಲಿಯರ್ ಕವರ್. ಸೊ ಕ್ಲಿಯರ್ ಕವರ್ ಇಸ್ 15 mm ಫಾರ್ ದಿ ಸ್ಲ್ಯಾಬ್ಸ್ ಆ ಥರ ತಗೋತೀವಿ. ಸೊ ಮಲ್ಟಿಪ್ಲೈ ಬೈ ದಿ ಮೈನಸ್ ದಿ ಡಯಾಮೀಟರ್ ಇನ್ ದಿ ಎಕ್ಸ್ ಡೈರೆಕ್ಷನ್ ಬೈ 2 ಅಂದರೆ CG ಆಫ್ ದಿ ಎಕ್ಸ್ ಡೈರೆಕ್ಷನ್ ಸ್ಟೀಲ್. ಸೊ CG ಫಾರ್ ದಿ ಮೂಮೆಂಟ್. ಸೊ ಅಲ್ಲಿಗೆ ತಗೋತೀವಿ. ಸೊ ಡಯಾಮೀಟರ್ ಆಫ್ X ಬೈ 2. ಸೊ ಇದು ಬಂದು ನಮಗೆ DX ಬರುತ್ತೆ. ಸೊ ಡಯಾಮೀಟರ್ ಆಫ್ ದಿ ಬಾರ್ ಅಲಾಂಗ್ ದಿ ಶಾರ್ಟ್ ಸ್ಪ್ಯಾನ್. ಸೊ ಡಯಾಮೀಟರ್ ಆಫ್ ದಿ ಬಾರ್ ಸೊ ಇದು DY. ಸೊ DY ಹೆಂಗೆ ಕಂಡುಹಿಡಿಯೋದು ಅಂದರೆ DX ನ ಕಂಡುಹಿಡ್ದಿರ್ತೀವಿ. ಟೋಟಲ್ ಡೆಪ್ತ್ ಮೈನಸ್ ದಿ ಕ್ಲಿಯರ್ ಕವರ್ ಮೈನಸ್ ದಿ ಡಯಾಮೀಟರ್ ಆಫ್ ಬಾರ್ ಇನ್ ಎಕ್ಸ್ ಡೈರೆಕ್ಷನ್ ಬೈ 2. ಸೊ ಇದರಲ್ಲಿ ನಾವು ಈ DX ಅಲ್ಲಿ ಇಫ್ ಐ ಸಬ್ಸ್ಟಿಟ್ಯೂಟ್ ರಿಮೈನಿಂಗ್ ಆಫ್ ಪೋರ್ಷನ್ ಆಫ್ ದಿಸ್ ಒನ್. ಸೊ 1 ಬಾರ್ನ ಕಳಿಬೇಕು ಮೈನಸ್ ಡಯಾಮೀಟರ್ ಅಲಾಂಗ್ X ಬೈ 2 ಮೈನಸ್ ದಿ ಡಯಾಮೀಟರ್ ಅಲಾಂಗ್ ದಿ Y ಬೈ 2. ಸೊ ಇದನ್ನ ಕಳೆದ್ರೆ ನಮಗೆ ಡೆಪ್ತ್ ಅಲಾಂಗ್ ದಿ Y ಡೈರೆಕ್ಷನ್ ಬರುತ್ತೆ. ಸೊ DX ಮೈನಸ್ CA. ಸೊ ಇಟ್ ಈಸ್ DX. ಸೊ ನಾವು ಇದ್ರ ಬೇಸಿಸ್ ಮೇಲೆ ಬರೀಬೋದು. ಇದರಲ್ಲಿ D ಮೈನಸ್ ದಿ ಕ್ಲಿಯರ್ ಕವರ್ ಮೈನಸ್ ದಿ ಡಯಾಮೀಟರ್ ಅಲಾಂಗ್ ದಿ X ಮೈನಸ್ ದಿ ಡಯಾಮೀಟರ್ ಅಲಾಂಗ್ ದಿ Y ಬೈ 2 ಅಂತ ಮಾಡ್ಬೋದು. ಸೊ ಇದ್ರ ಬದಲು ಇಲ್ಲಿ DX ಕಂಡುಹಿಡಿದಿರ್ತಾರೆ. ಸೊ ಇನ್ ರಿಮೈನಿಂಗ್ ಡಯಾಮೀಟರ್ನ ಕಡೆಗೆ ಮತ್ತೆ
ಸೊ y ಗೆ ಸೆಂಟರ್ ಹೋಗಬೇಕು. ಸೊ ಡಯಾಮೀಟರ್ ಅಲಾಂಗ್ ದಿ y by 2. ಸೊ ದಟ್ ವಿಲ್ ಬಿ ಡೆಪ್ತ್, ಎಫೆಕ್ಟಿವ್ ಡೆಪ್ತ್ ಅಲಾಂಗ್ ದಿ y ಡೈರೆಕ್ಷನ್. ಸೊ ಎರಡನ್ನು ಕಂಡುಹಿಡ್ಕೋಬೇಕು. ಏನಕ್ಕೆ ಕಂಡುಹಿಡ್ಕೋಬೇಕು ಅಂದರೆ ಎಫೆಕ್ಟಿವ್ ಲೆಂತ್ ಕಂಡುಹಿಡಿಯೋಕ್ಕೆ ಕಂಡುಹಿಡ್ಕೋಬೇಕು. ಆಮೇಲೆ ಸೊ ನೋಡಿ ಮತ್ತೆ ಮೂಮೆಂಟ್ಗಳ ಯೂಸ್ ಮಾಡಕ್ಕೆ ಬೇಕು ನಮಗೆ. ಸೊ ಕ್ಯಾಲ್ಕುಲೇಟ್ ದಿ ಎಫೆಕ್ಟಿವ್ ಸ್ಪ್ಯಾನ್. ಸೊ Lx. ಸೊ Lx is equal to clear span plus the bearing. ಸೊ ಬೇರಿಂಗ್ ಅಂದರೆ ಯುವರ್ ಬೀಮ್ ಸೈಜ್ ಅಥವಾ ಇದು. ಸೊ ಎರಡು ಕಡೆ ಸೇಮ್ ಇದ್ದಾಗ ಸೊ ಸೆಂಟರ್ ಆಫ್ ದಿ ದಿಸ್ ಬೇರಿಂಗ್ ಟು ಸೆಂಟರ್ ಆಫ್ ದಿ ಅನದರ್ ಬೇರಿಂಗ್ ಅಂತ ತಗೋಬೋದು. ಅಥವಾ Lx is equal to clear span plus the effective depth. ಸೊ ಇವೆರಡರಲ್ಲಿ ಯಾವ್ದು ಮಿನಿಮಮ್ ಅದನ್ನ ನಾವು Lx ಅಂತ ಕನ್ಸಿಡರ್ ಮಾಡ್ತೀವಿ. ಸೊ Ly ಗೂ ಸೇಮ್ ನೋಟೇಷನ್ಸ್, ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ದಿ ಬೇರಿಂಗ್. ಸೊ ಹಾಫ್ ಆಫ್ ದಿ ಬೇರಿಂಗ್ ಆನ್ ಒನ್ ಸಪೋರ್ಟ್, ಹಾಫ್ ಆಫ್ ದಿ ಬೇರಿಂಗ್ ಆನ್ ದಿ ಅನದರ್ ಸಪೋರ್ಟ್ ಆಕ್ಚುಲಿ. ಸೊ ನಾವು ಇದರಲ್ಲಿ ಬೀಮ್ ಎರಡು ಸೇಮ್ ಅಂತ ಜಾಸ್ತಿ ಪ್ರಾಬ್ಲಮ್ ಬರೋದನ್ನ ಅನ್ಕೊಟ್ಟಿರ್ತೀವಿ. ಸೊ ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ದಿ ಎಫೆಕ್ಟಿವ್ ಡೆಪ್ತ್ ಇನ್ ದಿ y ಡೈರೆಕ್ಷನ್. ಸೊ ಇವೆರಡರಲ್ಲಿ ಲೀಸ್ಟ್ ನಾವು ಎಫೆಕ್ಟಿವ್ ಲೆಂತ್ ಇನ್ y ಡೈರೆಕ್ಷನ್, ಎಫೆಕ್ಟಿವ್ ಲೆಂತ್ ಇನ್ x ಡೈರೆಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಫೆಕ್ಟಿವ್ ಸ್ಪ್ಯಾನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಾವು ಲೋಡ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಲೋಡ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 1 ಮೀಟರ್ width of the slab na 1 meter width na ತಗೊಂಡು so we will design as a beam of 1 meter. So ಹಾಗಾಗಿ every calculation should be done for the 1 meter. So dead load calculation ಮಾಡಬೇಕು ಅಂದ್ರೆ total depth d ನ ಮಲ್ಟಿಪ್ಲೈ ಮಾಡಬೇಕು, d into the density of concrete ಅಂದ್ರೆ RCC, so 25 kN per meter cube into the 1. so ಅದನ್ನ ಮಾಡಿದ್ರೆ ಇದು ಬರುತ್ತೆ, ಯಾವುದು ಡೆಡ್ ಲೋಡ್ ಆಫ್ ದ ಸ್ಲ್ಯಾಬ್ ಬರುತ್ತೆ. ಸೊ ಅಡಿಷನಲ್ ಡೆಡ್ ಲೋಡ್ ಕೊಟ್ಟಿದ್ರೆ ಇವೆಲ್ಲ ಆ್ಯಡ್ ಮಾಡ್ಬೇಕು. ಸೊ ಸಿಮಿಲರ್ಲಿ ಸೊ ಲೈವ್ ಲೋಡ್ನ ಆ್ಯಡ್ ಮಾಡಿಕೊಂಡು ಟೋಟಲ್ ಲೋಡ್ನ ಕಂಡು ಹಿಡ್ಕೊಂಡು ಸೊ ಫ್ಯಾಕ್ಟರ್ಡ್ ಲೋಡ್ನ ನೆಕ್ಸ್ಟ್ ಕಂಡು ಹಿಡ್ಕೊಬೇಕು. ಸೊ ಲೋಡ್ ಬಂದಮೇಲೆ ನಾವು ಮೊಮೆಂಟ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ನಾವು ನೋಡಿದ್ವಿ, ಸೊ ರೆಸ್ಟ್ರೆಂಟ್ ಸ್ಲ್ಯಾಬ್ ಬಂದು ಅನ್ರೆಸ್ಟ್ರೆಂಟ್ ಸ್ಲ್ಯಾಬ್ ಬಂದು ಮೊಮೆಂಟು. ಸೊ ರೆಸ್ಟ್ರೆಂಟ್ ಸ್ಲ್ಯಾಬಲ್ಲಿ 9 ಎಂಡ್ ಕಂಡೀಷನ್ಸ್ ಬರುತ್ತೆ. ಅದೇ ನಮಗೆ 9 ಎಂಡ್ ಕಂಡೀಷನ್ ಆರಾಮ್ ಸಿಲೆಬಸ್ ಬೇಕಾಗಿಲ್ಲ. ನಮಗೆ 9 ಕಂಡೀಷನ್ ಅಲ್ಲಿ 9ನೇ ಕಂಡೀಷನ್ ನಾವು ಇರೋಂಥ ಪ್ರಾಬ್ಲಮ್ಸ್ ಮಾತ್ರ ಸಾಲ್ವ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ನೆಗೆಟಿವ್ ಮೂಮೆಂಟ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡಿದೆ. ಸೊ MUX ಆ್ಯಕ್ಚುಲಿ 4 ಮೂಮೆಂಟ್ ಬರುತ್ತೆ, MUX, MUY, MUX ನೆಗೆಟಿವ್, MUY ನೆಗೆಟಿವ್ ಅಂತ ಬರುತ್ತೆ. ಆದರೆ ನಮಗೆ ನೆಗೆಟಿವ್ ಸ್ಟೀಲ್ ಎಲ್ಲೂ ಬರೋದಿಲ್ಲ. ಸೊ ನೆಗೆಟಿವ್ ಆಗಿಂಗ್ ಮೂಮೆಂಟ್ ಬರೋದಿಲ್ಲ ಅಂದರೆ ನಮ್ಮ ಸಿಲೆಬಸ್ಸಲ್ಲಿ ಅದು ಇನ್ಕ್ಲೂಡ್ ಆಗಿಲ್ಲ. ಸೊ ಹಾಗಾಗಿ ಅದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡಿಲ್ಲ ಡಿಸೈನಲ್ಲಿ. ಸೊ MUX ಅಂದರೆ ಆಲ್ಫಾ ಎಕ್ಸ್ ಡಬ್ಲ್ಯೂ LX ಸ್ಕ್ವೇರ್. ಸೊ MUY ಅಂದರೆ ಆಲ್ಫಾ ವೈ ಡಬ್ಲ್ಯೂ LX ಸ್ಕ್ವೇರ್. ಇದೆಲ್ಲರಿಗೂ ಗೊತ್ತಿದೆ ಈ ಇಕ್ವೇಷನು. ಸೊ ಇದನ್ನು ಬಂದು ಕೋಎಫಿಷಿಯಂಟ್ಸ್ ಫ್ರಮ್ ದಿ ಟೇಬಲ್ 26 ಮತ್ತು ಟೇಬಲ್ 27 ತಗೋತೀವಿ ಬೇಸ್ಡ್ ಆನ್ ದಿ ಸಪೋರ್ಟ್ ಕಂಡೀಷನ್ ಅಥವಾ ಟೈಪ್ ಆಫ್ ಸ್ಲ್ಯಾಬ್ ಮೇಲೆ ನಾವು ಇದನ್ನು ತಗೋತೀವಿ. ಸೊ ಮೊಮೆಂಟ್ ಕ್ಯಾಲ್ಕುಲೇಷನ್ ಆದಮೇಲೆ ಸೊ ವಿಲ್ ಚೆಕ್ ಫಾರ್ ದಿ ಆ ಮೊಮೆಂಟ್ನ ಲಿಮಿಟಿಂಗ್ ಮೊಮೆಂಟ್ ಅಂತ ಹಾಕೊಂಡು ಸೊ ವಿಲ್ ಈಕ್ವೇಟ್ ಇಟ್ ಟು ಲಿಮಿಟಿಂಗ್ ಮೊಮೆಂಟ್ ಆ್ಯಂಡ್ ವಿಲ್ ಕ್ಯಾಲ್ಕುಲೇಟ್ ದಿ ದಿಸ್ ಒನ್ ಡೆಪ್ತ್. ಸೊ ಇದರಲ್ಲಿ ಡೆಪ್ತ್ ಬಂದಿದ್ದು ಇಸ್ ಆ್ಯಕ್ಚುಲಿ ಡೆಪ್ತ್ ರಿಕ್ವೈರ್ಡ್. ನಾವೇನು DX ಮತ್ತು DY ಗಿಂತನೂ ಕಮ್ಮಿ ಬಂದಿದೆ ಅಂತ ಅಂದರೆ ಸೊ ದೆನ್ ವಿ ಆರ್ ಸೇಫ್. ಸೊ ಡಿಸೈನ್ ಅಂದರೆ ಡಿಸೈನ್ ದ ಡೆಪ್ತ್ ಅಸ್ಯೂಮ್ ಇಸ್ ಸೇಫ್ ಅಂತ. ಸೊ ಈ ಡೆಪ್ತ್ ಕಮ್ಮಿ ಬರಬೇಕು. ಸೊ ಆ ಲಿಮಿಟಿಂಗ್ ಡೆಪ್ತ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ರಿಇನ್ಫೋರ್ಸ್ಮೆಂಟ್. ಸೊ ಶಾರ್ಟರ್ ಡೈರೆಕ್ಷನ್ ಮತ್ತು ಲಾಂಗರ್ ಡೈರೆಕ್ಷನಲ್ಲಿ ರಿಇನ್ಫೋರ್ಸ್ಮೆಂಟ್ನ ಕಂಡುಹಿಡಿಬೋದು. ಸೊ ಯು ಕ್ಯಾನ್ ಗೋ ಫಾರ್ ದಿ SP16 ಮೆಥಡ್. ಸೊ MU/BD ಸ್ಕ್ವೇರ್. ಸೊ ಅದನ್ನು ಯೂಸ್ ಮಾಡಿ ಪರ್ಸೆಂಟೇಜ್ ಆಫ್ ಸ್ಟೀಲ್ನ ಕಂಡುಹಿಡ್ಕೊಂಡು ಡೈರೆಕ್ಟಾಗಿ ಮಾಡ್ಬೋದು. ಅಥವಾ MUX is equal to 0.87 FI/AST into 1 minus so FI/AST divided by FCK into D. ಅದು ಪೇಜ್ ನಂಬರ್ 96 ಅಲ್ಲಿ ಇದೆ ಫಾರ್ಮುಲಾ. ಸೊ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಿ ಸೊ ವಿ ಕ್ಯಾನ್ ಫೈಂಡ್ ದಿ ASTX ಆ್ಯಂಡ್ ASTY. ಸೊ ನೆಕ್ಸ್ಟ್ ಸ್ಟೆಪ್ನ ನಾನು ಬರ್ದಿಲ್ಲ, ಯಾಕೆಂದರೆ ಅಷ್ಟು ಇಂಪಾರ್ಟೆನ್ಸ್ ಡಿಸೈನಲ್ಲಿ ಸ್ಲ್ಯಾಬ್ ಕೊಡೋದಿಲ್ಲ. ಸೊ ಬಟ್ ಫಾರ್ ದಿ ಇನ್ ದಿ ಪ್ರಾಬ್ಲಮ್ಸ್ ವಿಲ್ ಸಾಲ್ವ್. ಸೊ ಶಿಯರ್ ಕ್ಯಾಲ್ಕುಲೇಷನ್ನ ಬೇಕಾದ್ರೆ ಮಾಡ್ಬೋದು ಇಫ್ ದೇ ಹ್ಯಾವ್ ಆಸ್ಕ್ಡ್. ಸೊ ಡಿಫ್ಲೆಕ್ಷನ್ ಚೆಕ್ ಕೂಡ ಮಾಡ್ಬೋದು. ಇಫ್ ಯು ಎಂಡ್ ದಿ ಡಿಸೈನ್ ಓವರ್ ಹಿಯರ್, ದಟ್ ಆಲ್ಸೋ ವಿಲ್ ಬಿ ದಿ
quite safer one. So particularly ಕೇಳಲಿಲ್ಲ ಅಂದ್ರೆ you can end the design step to here and you can write this one reinforcement detailed figure ಅದನ್ನ ಬರೀಬಹುದು. So this actually ends the two-way slab concept point. So in the next session actually we'll go for the problems, but to know whether your concept has been understood, so we'll see some multiple choice question. So multiple choice question ನೋಡೋಣ. So first question ಬಂದು the amount of reinforcement for the main bars in this slab is designed for, so ನೋಡೋಣ, minimum bending moment ಮಾಡಿರ್ತೀವ, maximum bending moment ಮಾಡಿರ್ತೀವ. So maximum shear force ಗೆ main bars ನ ಡಿಸೈನ್ ಮಾಡ್ತೀವ, minimum shear force ಗೆ main bars ನ ಡಿಸೈನ್ ಮಾಡ್ತೀವ. So it is a very simple question. So maximum bending moment ಗೆ ನಾವು ಡಿಸೈನ್ ಮಾಡಿರ್ತೀವಿ. So obviously, so answer is B. Second question. The minimum percentage of reinforcement of the cross-sectional area, cross-sectional area for the mild steel and HYST bars in slab is, so 0.1 and 0.12%, 0.12% and 0.15%, 0.12% and 0.12%, 0.15% and 0.12%. So answer is D. ಇಲ್ಲಿ ನೋಡಿ respectively ಅಂತಾನು ಕೊಟ್ಟಿಲ್ಲ, but so ಇಲ್ಲಿ first ಕೊಟ್ಟಿರೋದು mild steel, next HYST bars. So ಈ ಆನ್ಸರ್ and ಈ ಆನ್ಸರ್ ಸೇಮ್ ಬರುವುದು, ಆದರೆ more precise answer is 0.15% for the mild steel and 0.12% for the HYST bars. So option should be, your option should be D. So ಮೂರನೇ question, maximum diameter of the bar for RCC slab having the thickness D is restricted to. So ಇದು ನೋಡಿದ್ದೀವಿ. ಸೊ ಯಾವುದು ಅಂತ ನೀವು ಇಷ್ಟೊತ್ತಾಗಲೇ ಗೆಸ್ ಮಾಡಿರ್ತೀರ ಅನ್ಕೊತೀನಿ. ಸೊ D/4, D/6, D/8, D/10. So it is D/8, option C. Length of torsional reinforcement in the two-way slab is provided as, ಅಂದ್ರೆ ಆ ಮ್ಯಾಟ್ ಲೆಂತ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಶಟರ್ ಸ್ಪ್ಯಾನ್ ಬೈ 4, ಶಟರ್ ಸ್ಪ್ಯಾನ್ ಬೈ 4 ನೋಡಿ, ಆಪ್ಷನ್ ಲಾಂಗರ್ ಸ್ಪ್ಯಾನ್ ಬೈ 4, ಲಾಂಗರ್ ಸ್ಪ್ಯಾನ್ ಬೈ 5, ಶಟರ್ ಸ್ಪ್ಯಾನ್ ಬೈ 5. ಸೊ ಐ ಥಿಂಕ್ 0.2 ಟೈಮ್ಸ್ ದಿ LX ಅನ್ನೋ ಫಿಗರ್ ರಿಮೆಂಬರ್ ಮಾಡ್ಬೋದು. ಸೊ ಅಂದ್ರೆ 1/5 is 0.2 ಅಥವಾ LX/5 ಅಂತ ನೋಡಿರ್ತಾರೆ. So it is option is D. So next question, the amount of reinforcement for the torsion in each 4 layers shall be equal to dash of maximum midspan steel. So ಎಷ್ಟು ಒಂದೊಂದು ಕಾರ್ನರ್ಗಳನ್ನು ನಾವು ಕೊಡೋದು, ಸೊ 1/2 is 1/2 ಅಂದ್ರೆ 50% of maximum midspan steel. 2/3 ಅಂದ್ರೆ it is 75%, 2/3 of the maximum midspan steel, ಅಥವಾ 3/4 of the maximum midspan steel, ಅಥವಾ 1/3 ಅಂದ್ರೆ 33%. So it is the 3/4. So 3/4 ಅಂದ್ರೆ 75% ಬರುತ್ತೆ. So it is the 3/4 of the maximum midspan steel. In case of two-way slab, the deflection of slab is calculated by considering longer span na consider ಮಾಡಿ deflection calculate ಮಾಡ್ತೀರಾ, shorter span na consider ಮಾಡಿ deflection ಮಾಡ್ತೀರಾ, ಅಥವಾ both long and short span ಎಲ್ಲದನ್ನು calculate ಮಾಡಿ deflection ಮಾಡ್ತೀರಾ, none of the. ಸೊ ಅಥವಾ ಯಾವುದು ಅಲ್ವಾ, deflection ಗೆ ಬೇರೆ criteria ಇದೆ ಆ slab ಅಲ್ಲಿ. So obviously it will be answer B. So LX is the governing length. So shorter direction length will be the major length. A rectangular slab 7 meter by 8 meter is designed as, so one-way slab, two-way slab, both one-way and two-way slab,
none of the above. So ಇದಕ್ಕೆ ಏನು ಮಾಡಬೇಕು, ly by lx ratio, longer length by shorter length. Check ಮಾಡಿ 8 by 7 ಮಾಡಿದ್ರೆ obviously it will be 1.2 like that it will come. So not 1.2 something. So it will come. So other less than 2 ಇರೋದ್ರಿಂದ it is a 2way slab. Answer is B. The thickness of the slab ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ. So length by effective depth ratio, diameter of the bar, spacing of reinforcement, size of aggregate. Answer is this one. So thickness of the slab. So length by effective depth ratio ಮೇಲೆ ಡಿಪೆಂಡ್ ಆಗುತ್ತೆ. So ಅಂದ್ರೆ L by D is equal to 35. So D is only a thickness. So ಆ ರೇಷಿಯೋ ಮೇಲೆ ನಮಗೆ thickness of the slab define ಆಗೋದು. In a two-way slab, lifting of corner occur due to corner lifting ಏಕಾಗತ್ತೆ, resultant shear force ಅಲ್ಲಾಗತ್ತಾ, torsional moment ಆಗತ್ತಾ, ಅಥವಾ unbalanced moment ಆಗತ್ತಾ, resultant stress ಆಗತ್ತಾ. So it is due to the torsional moment. So torsion will be created. So a torsional moment ಗೆ ನಮಗೆ lifting of corner ಆಗುತ್ತೆ. So answer is B. So the slab is directly supported on columns. So slab na ಏನಂತಂದ್ರೆ ಇದು slab directly supported on columns without beams. Beams ಕೊಟ್ಟಿಲ್ಲ. ಸೊ ಅದು ನೀವು ಟೈಪ್ಸ್ ಆಫ್ ಸ್ಲ್ಯಾಬ್ ಅಲ್ಲಿ ನೋಡ್ಬೇಕಾದ್ರೆ ಫ್ಲಾಟ್ ಸ್ಲ್ಯಾಬ್, ಗ್ರಿಡ್ ಸ್ಲ್ಯಾಬ್, ಸೊ ನೆಕ್ಸ್ಟ್ ಬೀಮ್ ಸ್ಲ್ಯಾಬ್ ಸಪೋರ್ಟೆಡ್ ಆನ್ ಬೀಮ್ಸ್, ಸೊ ಆ ಥರ ನೋಡಿರ್ತೀವಿ. ಸೊ ಅದನ್ನ ಒನ್ ವೇ ಸ್ಲ್ಯಾಬ್ ಅಂತಾರ, ಟೂ ವೇ ಸ್ಲ್ಯಾಬ್ ಅಂತಾರ, ಫ್ಲಾಟ್ ಸ್ಲ್ಯಾಬ್ ಅಂತಾರ, ಅಥವಾ ಗ್ರಿಡ್ ಸ್ಲ್ಯಾಬ್ ಅಂತಾರ. ಆಕ್ಚುಲಿ ಇಟ್ ಇಸ್ ಅ ಫ್ಲಾಟ್ ಸ್ಲ್ಯಾಬ್. ಸೊ ಫ್ಲಾಟ್ ಸ್ಲ್ಯಾಬ್ ಅನ್ನ ಕಾಲಮ್ನ ಸಪೋರ್ಟ್ ಮಾಡಿರ್ತೀವಿ. ಸೊ ಕಾಲಮ್ ಅಲ್ಲಿ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿರ್ತೀವಿ. ಸೊ ದ ಆನ್ಸರ್ ಇಸ್ ಸಿ. ಸೊ ನಾವು ಫ್ಲಾಟ್ ಸ್ಲ್ಯಾಬ್ ಡಿಸೈನ್ ಎಲ್ಲ ನೋಡಿಲ್ಲ. ಸೊ ಅಲ್ಲೂ ಅಷ್ಟೇ. ಸೊ ಮಿಡಲ್ ಸ್ಟ್ರಿಪ್, ಎಡ್ಜ್ ಸ್ಟ್ರಿಪ್ ಅಂತ ಡಿಸೈನ್ ಮಾಡ್ಕೋತೀವಿ. ದೋ ವಿ ಆರ್ ನಾಟ್ ಗಿವನ್ ದಿ ಬೀಮ್ ಕೊಟ್ಟಿಲ್ಲ ಅಂದ್ರೂ ದ ಎಡ್ಜ್ ಸ್ಟ್ರಿಪ್ ನ ಸೆಂಟರ್ ಆಫ್ ದಿ ಕಾಲಮ್ ಇಂದ ಆ ಕಡೆಗಾದ ಈ ಕಡೆಗಾದ ಕನ್ಸಿಡರ್ ಮಾಡ್ಕೊಂಡು ಅದನ್ನ ಬೀಮ್ ತರ ಕನ್ಸಿಡರ್ ಮಾಡ್ಕೊಂಡು ಡಿಸೈನ್ ಮಾಡ್ತೀವಿ. ಸೊ ನಮ್ಮ ಸಿಲೆಬಸ್ ಅಲ್ಲಿ ಅದು ಇಲ್ಲ ಫ್ಲಾಟ್ ಸ್ಲ್ಯಾಬ್. ನಿಮ್ಮ ನೆಕ್ಸ್ಟ್ ಸ್ಟೇಜ್ ಆಫ್ ಬಿ ಲೆವೆಲ್ ಅಲ್ಲಿ ಆ ಫ್ಲಾಟ್ ಸ್ಲ್ಯಾಬ್ ಡಿಸೈನ್ ಅವೆಲ್ಲ ನೋಡ್ಬೋದು. ಸೊ ಬಿ ಆರ್ ಎಂ ಟೆಕ್ ಲೆವೆಲ್ ಅಲ್ಲಿ ಸ್ಲ್ಯಾಬ್ ಇಸ್ ಅನಲೈಸ್ಡ್ ಆಸ್ ಡ್ಯಾಶ್ ವೈಡ್, 1 meter wide, 2 meter wide, 1.2 meter wide, 1.5 meter wide. ಸೊ ಆನ್ಸರ್ ಎಲ್ಲರಿಗೂ ಗೊತ್ತಿದೆ. ಇಟ್ ಇಸ್ ದಿ 1 meter width ತರ ತಗೊಂಡು ಅನಲೈಸ್ ಮಾಡ್ತೀವಿ. Next, effective span for simply supported slab. Clear span plus the D, center to center of the support, A and B both, smaller of A and B. Answer is D. So ಎರಡು ಕಂಡೀಷನ್ ಚೆಕ್ ಮಾಡಬೇಕು and the answer both A and B ಅಂತ. ಸೊ ಇವೆರಡು ಕಂಡೀಷನ್ ಅಲ್ಲಿ ಯಾವ್ದು ಸ್ಮಾಲರ್ ಇರುತ್ತೆ that will be taken as the effective span of the simply supported slab. The overall depth of the slab is equal to effective depth plus the clear cover, effective depth plus the diameter by 2 plus the clear cover, effective depth plus the diameter, effective depth plus the effective cover. ನೋಡಿ 4 ಆಪ್ಷನ್ ಇದೆ. ಎಫೆಕ್ಟಿವ್ ಡೆಪ್ತ್ಗೆ ಕ್ಲಿಯರ್ ಕವರ್ನ ಆ್ಯಡ್ ಮಾಡ್ತೀರಾ ಅಥವಾ ಡಯಾಮೀಟರ್ ಅಂದರೆ dx/2. ಸೊ ಡಯಾಮೀಟರ್ ಆಫ್ ದಿ ಎಕ್ಸ್ ಡೈರೆಕ್ಷನ್ ಬಾರ್ ಬೈ 2 ಪ್ಲಸ್ ಕ್ಲಿಯರ್ ಕವರ್. ಸೊ ಎಫೆಕ್ಟಿವ್ ಡೆಪ್ತ್ ಅಂದರೆ dx ಅಂತ ಇರ್ತದೆ. ಸೊ 1 ಡಯಾಮೀಟರ್ ಕೊಡ್ತೀರಾ ಅಥವಾ ಎಫೆಕ್ಟಿವ್ ಕವರ್ ಕೊಡ್ತೀರಾ. ಆನ್ಸರ್ ಇಸ್ ಬಿ. ಸೊ ಇಟ್ ಈಸ್ ದಿ ನಮ್ಗೆ ಗೊತ್ತಿದೆ dx ಪ್ಲಸ್ ಡಯಾಮೀಟರ್ ದಿ x/2 ಪ್ಲಸ್ ದಿ clear cover. So ಇದು correct answer. 14th question. In a two-way restraint slab, so restrained, okay, unrestrained alla, corners are held down, torsional reinforcement provided at each corner,
edge strip are provided. Edge strip ಕೊಡ್ತೀವಿ. So answer ಏನು, corners are held down, torsional reinforcement provided. Actually answer 3 ಕರೆಕ್ಟ್ ಅನ್ಸುತ್ತೆ. ಆಲ್ ದಿ ಅಬೌವ್ ಒಂದು ಆಪ್ಷನ್ ಇದೆ ನಮಗೆ. ಸೊ ಆನ್ಸರ್ ನೀವು ಏನು ಗೆಸ್ ಮಾಡ್ತಾ ಇದ್ದೀರಾ ಅಂತ ನಾನು ಅನ್ಕೋತೀನಿ. ಅಂದರೆ ನೀವು ಕಾರ್ನರ್ಸ್ ಆರ್ ಹೆಲ್ಡ್ ಡೌನ್ ಅಂತ ಮಾಡಿದ್ರೆ ಸರಿನಾ, ಅಥವಾ ಟಾರ್ಷನಲ್ ರಿಇನ್ಫೋರ್ಸ್ಮೆಂಟ್ ಪ್ರೊವೈಡೆಡ್ ಅಟ್ ಈಚ್ ಕಾರ್ನರ್. ಸೊ ಎರಡು ಡಿಸ್ಕಂಟಿನ್ಯೂಟಿ ಇದ್ದರೆ ನಾವು ಟಾರ್ಷನಲ್ ಸ್ಟೀಲ್ನ ಕೊಡಬೇಕು. ಸೊ ಎಡ್ಜ್ ಸ್ಟ್ರಿಪ್, ಸೊ ಮಿಡಲ್ ಸ್ಟ್ರಿಪ್ ಎಡ್ಜ್ ಸ್ಟ್ರಿಪ್. ರೆಸ್ಟೋರೆಂಟ್ ಸ್ಲ್ಯಾಬ್ ಅಲ್ಲಿ 9 ಕಂಡೀಷನ್ ಬರುತ್ತೆ. ನಾವು ಮಿಡಲ್ ಸ್ಟ್ರಿಪ್ ಎಡ್ಜ್ ಸ್ಟ್ರಿಪ್ ಅಂತ ನೋಡಿದ್ವಿ. 3 ಆನ್ಸರ್ ಕರೆಕ್ಟ್. ಸೊ ಆಲ್ ದಿ ಅಬೌವ್ ಇಸ್ ದಿ ಆಪ್ಷನ್. ಸೊ ಕಾರ್ನರ್ಸ್ ಎರಡೂ ಆಗಿರುತ್ತೆ. ಸೊ ಅದನ್ನೇ ರೆಸ್ಟೋರೆಂಟ್ ಸ್ಲ್ಯಾಬ್ ಅನ್ನೋದು. ಟಾರ್ಷನಲ್ ರಿಇನ್ಫೋರ್ಸ್ಮೆಂಟ್ ಕೊಡ್ತೀರಾ, ಸೊ ಮಿಡಲ್ ಸ್ಟ್ರಿಪ್ ಮತ್ತು ಎಡ್ಜ್ ಸ್ಟ್ರಿಪ್ ಥರ ಡಿವೈಡ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ 3 ಆಪ್ಷನ್ ಕರೆಕ್ಟ್. So a rectangular slab 3 meter by 8 meter is designed as. So one way slab, two way slab, both one way. So ಅಲ್ಲಿ ಇನ್ನೊಂದು ಕ್ವಶನ್ ಬಂದಿತ್ತು 7 by 8 meter ಅಂತ. ಸೊ ಅದನ್ನೇ ಚೇಂಜ್ ಮಾಡಿದೆ. ಇದಕ್ಕೂ ಅಷ್ಟೇನೆ. ಸೊ Ly by Lx ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 8 by 3. ಸೊ 3 2s are 6. ಸೊ 6ಗಿಂತ ಜಾಸ್ತಿ ಇದೆ, 7 8 ಇದೆ. ಸೊ Ly, ಸೊ ಹಾಗಾಗಿ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ 2ಗಿಂತ ಜಾಸ್ತಿ ಇದೆ ಅಂದರೆ ಏನದು, 2ಗಿಂತ ಕಮ್ಮಿ ಇದ್ರೆ 2 ವೇ ಸ್ಲ್ಯಾಬ್, 2ಗಿಂತ ಜಾಸ್ತಿ ಇದೆ ಅಂದರೆ ದಟ್ ಈಸ್ 1 ವೇ ಸ್ಲ್ಯಾಬ್. ಸೊ ರೆಕ್ಟಾಂಗ್ಯುಲರ್ ಸ್ಲ್ಯಾಬ್ ಇಟ್ಟು ಡಿಸೈನ್ ಇರುತ್ತೆ 1 ವೇ ಸ್ಲ್ಯಾಬ್. ಸೊ ಸಾಕಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡಿದ್ದೀವಿ. ಸೊ ಈ ಕ್ವಶನ್ಸ್ನ ಆನ್ಸರ್ ಮಾಡ್ತಾ ಇದ್ದೀರಾ ಅಂದರೆ 2 ವೇ ಸ್ಲ್ಯಾಬ್ ಕಾನ್ಸೆಪ್ಟು. ಸೊ ಯು ಆರ್ ಗಾಟ್ ಆಲ್ಮೋಸ್ಟ್. ಸೊ ನಾವು ನೆಕ್ಸ್ಟ್ ಸೆಷನಲ್ಲಿ ಪ್ರಾಬ್ಲಮ್ಸ್ ನೋಡೋಣ. ಸೊ references, I have referred some these IS course textbooks. So I thank the civil engineering board chairman sir. So I also thank my moderator, so subject experts, so all of them for giving me opportunity to present, and also thank all my content developers who are my colleagues. Okay, thank you, Anand.